ಕಮಲ್ ಹಾಸನ್ ಒಬ್ಬ ದುರಾಂಕಾರಿ. ಅವನು ಕೊಂಗ. ಅವನಿಗೂ ಭಾಷೆಗೂ ಸಂಬಂಧವಿಲ್ಲ. ಅದರಲ್ಲೂ ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಕ್ಕೆ ಅವನಿಗೆ ಯಾವ ಅಧಿಕಾರವೂ ಇಲ್ಲ. ಅವನು ತಮಿಳುನಾಡಿನ ಬೆರ್ಕೆ ನಟ, ಅತ್ಯಂತ ಹೀನಾಯಕಾರವಾದಂಥ ನಟ. ಅವನು ತಮ್ಮ ಪಾರ್ಟಿ ಮಾಡಿದ್ರು, ಅದರಲ್ಲೂ ಅವರು ಮುಂದುವರಿಯೋಕ್ಕಾಗಲಿಲ್ಲ. ಈಗ DMK ಜೊತೆ ಸೇರಿ ಅಲ್ಲಿ ರಾಜ್ಯಸಭೆಗೆ ಬರಬೇಕು ಅಂತೇಳಿ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮತ್ತು ತಮಿಳಿನಿಂದ ಕನ್ನಡ ಉದಯ ಆಯಿತು ಅನ್ನುವ ಮಾತೇನಿದೆ ಅಲ್ಲ, ಇದು ಅಕ್ಷಮ್ಯ ಅಪರಾಧ. ಇದು ಬಹಳ ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕಾಗಿದೆ. ಕನ್ನಡಿಗರು ಇಡೀ ರಾಜ್ಯದಲ್ಲಿ ಇದನ್ನು ಅಷ್ಟು ಲಘುವಾಗಿ ತೀರ್ಮಾನ ಮಾಡೋದಾದರೆ ಮುಂದೆ ಪರಭಾಷೆಯವರ ದಬ್ಬಾಳಿಕೆ, ಅವರ ನಾಲಿಗೆ ಬಾಯಿಗೆ ಬಂದಂಗೆ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಕನ್ನಡದ ಗೌರವ, ಕನ್ನಡಿಗರ ಶಕ್ತಿ ಪ್ರದರ್ಶನ ಆಗಬೇಕಾಗಿದೆ.